ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಯಾಕೆಂದ್ರೆ ಏಪ್ರಿಲ್ ಮಂತ್ ಅಮೌಂಟ್ ಜಮಾ ಆಗಿದೆ. ಇದಕ್ಕೂ ಮುಂಚೆ ಒಂದೆರಡು ದಿವಸ ಮುಂಚೆ ಮಾರ್ಚ್ ತಿಂಗಳ ಅಮೌಂಟ್ ಸಹ ಜಮಾ ಆಗಿತ್ತು. ನೆಕ್ಸ್ಟ್ ಇವಾಗ ಏಪ್ರಿಲ್ ಮಂತ್ ಅಮೌಂಟ್ ಸಹ ಬಂದಿದೆ. ನೆಕ್ಸ್ಟ್ ಇವಾಗ ಮೇ ಮಂತ್ ಯಾವಾಗ ಬರ್ಬೋದು ಅಂತ ಇವಾಗ ಸ್ಟೇಟಸ್ ನ ಒಂದ್ಸಲಿ ಚೆಕ್ ಮಾಡೋಣ. ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಟೇಟಸ್ ನ ನಾನು ಇವಾಗ ಚೆಕ್ ಮಾಡಕ್ಕೆ ಫೋನ್ ಅಲ್ಲಿ ಕ್ರೋಮ್ ಆಪ್ ನ ಓಪನ್ ಮಾಡ್ಕೋತೀನಿ. ನೀವು ಅಷ್ಟೇ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಂಡು ಸೇವಾ ಸಿಂಧು ವೆಬ್ಸೈಟ್ ಗೆ ಲಾಗಿನ್ ಆಗಬೇಕು. ನಾನು ಇವಾಗ ಸೇವಾ ಸಿಂಧು ವೆಬ್ಸೈಟ್ ಗೆ ಇಲ್ಲಿ ವಿಸಿಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಇವಾಗ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ 3 ಲೈನ್ಸ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿ ವಾಲ್ ಅವೈಲೇಬಲ್ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯುವನಿಧಿ ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಯುವನಿಧಿ ನೋಂದಣಿ ಅರ್ಜಿ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡ್ಕೊಬೇಕು. ಯುವನಿಧಿಗೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲಜ್ಮೆಂಟ್ ಬಂದಿರುತ್ತೆ. ಆ ಒಂದು ಅಕ್ನಾಲಜ್ಮೆಂಟ್ ಅಲ್ಲಿ ಈ ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಮತ್ತೆ ಪ್ರತಿ ತಿಂಗಳು ನಾವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರ್ತೀವಲ್ಲ, ಅದ್ರಲ್ಲೂ ಒಂದು ಅಕ್ನಾಲಜ್ಮೆಂಟ್ ಬಂದಿರುತ್ತೆ. ಆ ಒಂದು ಅಕ್ನಾಲಜ್ಮೆಂಟ್ ಅಲ್ಲೂ ಸಹ ಈ ಒಂದು ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನಾನು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋ ಒಂದು ಅಕ್ನಾಲಜ್ಮೆಂಟ್ ಅಲ್ಲಿ ಈ ಒಂದು ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಇವಾಗ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ತಿಂಗಳು ಆಯ್ಕೆ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಏಪ್ರಿಲ್ ಮಂತ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಾವತಿ ವಿವರಗಳನ್ನು ಪಡೀರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿ-ಬಿ-ಟಿ ಪುಶ್ಡ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಹತ್ರ ಪೆಂಡಿಂಗ್ ಅಂತ ಇದೆ. ಮತ್ತೆ ಪ್ರೆಸೆಂಟ್ ಸ್ಟೇಟಸ್ ಹತ್ರ ಡಿ-ಬಿ-ಟಿ ಪುಶ್ಡ್ ಅಂತ ಇದೆ. ಅಮೌಂಟ್ ಕ್ರೆಡಿಟ್ ಆಗಿದೆ ಆದ್ರೂ ಸಹ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಹತ್ರ ಪೆಂಡಿಂಗ್ ಅಂತ ತೋರಿಸ್ತಿದೆ. ಅಂದ್ರೆ ಇಲ್ಲಿ ಸ್ಟೇಟಸ್ ಸ್ವಲ್ಪ ಅಪ್ಡೇಟ್ ಆಗೋದಿದೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಅಪ್ಡೇಟ್ ಆಗುತ್ತೆ. ಏಪ್ರಿಲ್ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿರೋದು ನಾರ್ಮಲ್ ಮೆಸೇಜ್ ಬಂದಿದೆ. ನೆಕ್ಸ್ಟ್ ನಾನು ಇವಾಗ ಮಾರ್ಚ್ ಮಂತ್ ಸ್ಟೇಟಸ್ ನ ಚೆಕ್ ಮಾಡ್ತೀನಿ. ಯಾಕೆಂದ್ರೆ ಅದು ಅಮೌಂಟ್ ಕ್ರೆಡಿಟ್ ಆಗಿದೆ ಆದ್ರೆ ಸ್ಟೇಟಸ್ ಅಪ್ಡೇಟ್ ಆಗಿದೆಲ್ವಾ ಅಂತ ಚೆಕ್ ಮಾಡಕ್ಕೆ ಇಲ್ಲಿ ತಿಂಗಳು ಆಯ್ಕೆ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇವಾಗ ಮಾರ್ಚ್ ಮಂತ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪಾವತಿ ವಿವರಗಳನ್ನು ಪಡೀರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಹತ್ರ ಪೆಂಡಿಂಗ್ ಅಂತಾನೆ ಇದೆ. ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಅಮೌಂಟ್ 2 ತಿಂಗಳ ಅಮೌಂಟ್ ಸಹ ಕ್ರೆಡಿಟ್ ಆಗಿದೆ. ಆದ್ರೂ ಸಹ ಇಲ್ಲಿ ಸ್ಟೇಟಸ್ ಹತ್ರ ಪೆಂಡಿಂಗ್ ಅಂತಾನೆ ಇದೆ. ಇಲ್ಲಿ ಅಪ್ಡೇಟ್ ಆಗ್ಬೇಕಷ್ಟೇ. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಮೇ ಮಂತ್ ಸ್ಟೇಟಸ್ ನ ಚೆಕ್ ಮಾಡೋಣ. ಏನಂತ ಬರುತ್ತೆ ಅಂತ ನೋಡೋಣ. ಇಲ್ಲಿ ತಿಂಗಳು ಆಯ್ಕೆ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇ ಮಂತ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪಾವತಿ ವಿವರಗಳನ್ನು ಪಡೀರಿ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟಸ್ ಈ ರೀತಿ ಬರ್ತಿದೆ. ಪ್ರೆಸೆಂಟ್ ಸ್ಟೇಟಸ್ ಹತ್ರ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟೆಡ್ 180 ಡೇಸ್ ಅಂತಾನೆ ತೋರಿಸ್ತಿದೆ. ಅಂದ್ರೆ ಇಲ್ಲಿ ಸುಮಾರು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿರೋರ್ಗು ಸಹ ಇಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟೆಡ್ 180 ಡೇಸ್ ಅಂತಾನೆ ತೋರಿಸ್ತಿದೆ. ಇದನ್ನು ಸಹ ಸ್ಟೇಟಸ್ ಅಪ್ಡೇಟ್ ಆಗಬೇಕು. ಸ್ಟೇಟಸ್ ಅಪ್ಡೇಟ್ ಆಗಿ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಹತ್ರ ಡಿ-ಬಿ-ಟಿ ಪುಶ್ಡ್ ಅಂತ ಬಂದ್ರೆ ಅಮೌಂಟ್ ಸ್ವಲ್ಪ ದಿವಸದಲ್ಲಿ ಬರುತ್ತೆ ಅಂತ. ಇವಾಗ ರೀಸೆಂಟ್ ಆಗಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ 2 ತಿಂಗಳು ಅಮೌಂಟ್ ಸಹ ಕ್ರೆಡಿಟ್ ಆಗಿದೆ. ಇನ್ನು ಇದೊಂದು ಮೇ ತಿಂಗಳು ಮಾತ್ರ ಅಮೌಂಟ್ ಬಾಕಿ ಇದೆ. ಇದು ಸ್ವಲ್ಪ ದಿವಸದಲ್ಲೇ ಬರುತ್ತೆ, ವೇಟ್ ಮಾಡೋಣ. ಮತ್ತೆ ಅಮೌಂಟ್ ಬಂದಿರೋದನ್ನ ನಾವು ಇಲ್ಲಿ ಡಿ-ಪಿ-ಟಿ ಅಂತ ಒಂದು ಕರ್ನಾಟಕ ಗವರ್ನಮೆಂಟ್ ನವರದ್ದು ಆ್ಯಪ್ ಇದೆ. ಈ ಒಂದು ಆ್ಯಪ್ ಅಲ್ಲೂ ಸಹ ನಾವು ಇಲ್ಲಿ ಚೆಕ್ ಮಾಡ್ಕೊಬಹುದು. ಈ ಒಂದು ಆ್ಯಪ್ ಗೆ ರಿಜಿಸ್ಟರ್ ಆಗೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಮೇಲೆ ಐ ಕಾರ್ಡ್ ಅಲ್ಲಿ ಬರುತ್ತೆ ನೋಡಿ, ಅಥವಾ ವಿಡಿಯೋ ಎಂಡ್ ಅಲ್ಲಿ ಬರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡಬಹುದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅವಾಗ ನೀವು ಆ ಒಂದು ಹೊಸ ವಿಡಿಯೋನ ನೋಡಬಹುದು.